ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ ಅಗಜಾನನ ಪದ್ಮಾರ್ಕಂ ಗಜಾನನ ಭಾರ್ನಿಶಮನೇಕದಂತಭಕ್ತಾನಾಂ ಏಕದಂತಮುಪಾಸ್ಮಹೇ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ ಜಾನಕಿ ರಾಮ ಪಟ್ಟಾಭಿರಾಮ ಶ್ರೀರಾಮ ರಾಮ ರಾಮತಃ ಶ್ರೀಮದ್ಮಹಾರಾಮಚಂದ್ರ ಸ್ವಾಮಿನೇ ನಮಃ मनोजभं मारुततुल्यवेगं जतेन्द्रियं बुद्धिमतां वरिष्ठं वातात्मजं वानरोधमुख्यं श्रीरामदूतं शिरसा नमामि पद्मानने पद्मपत्रे पद्मप्रिये पद्मदलायताक्षे विश्वप्रिये विष्णुमनोनुकूले त्वत्पादपद्मं मयि सन्निधत्स्व यासा पद्मा सरस्ता विपुलकटितटी पद्मपत्रायताक्षे श्रीं अंबां भगवतीं श्रीं ललितां राजराजेश्वरीं ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಮೇಷರಾಶಿಯಲ್ಲಿರ್ತಕ್ಕಂಥವ್ರು ಪ್ರಾರಂಭಿಕ ಹಂತದಲ್ಲಿ ಸ್ವಲ್ಪ ಕನ್ಫ್ಯೂಷನಲ್ಲಿರ್ತಾರೆ. ಆದರೂ ಮೇಷರಾಶಿಯಲ್ಲಿರ್ತಕ್ಕಂಥವ್ರಿಗೆ ಒಂದು ಧೈರ್ಯ ಇದೆ, ಒಂದು ಸಾಧನೆ ಇದೆ. ಇವತ್ತು ಏನಾರು ಒಂದು ಸಾಧಿಸಬಲ್ಲೆ, ಏನಾರು ಒಂದು ಮಾಡಬಲ್ಲೆ, ಇವತ್ತು ನಾನು ಹಾಕುವಂಥ ಪ್ರತಿ ಹೆಜ್ಜೆಯಲ್ಲೂ ಹೆಚ್ಚಿನ ಯಶಸ್ಸನ್ನು ಸಿದ್ಧಿಪಡಿಸ್ಕೋಬಲ್ಲೆ ಎಂಬತಕ್ಕಂಥ ಚಿಂತನೆ ನಿಮಗಿದೆ. ಆದರೆ ಒಂದಷ್ಟು ಜನಕ್ಕೆ ಮಾತ್ರ ಸ್ವಲ್ಪ ಬೆನ್ನೋವು, ಮೈಕೈ ನೋವಲ್ಲಿ ಒದ್ದಾಡ್ತೀರಿ. ಒಂದಷ್ಟು ಜನಕ್ಕೆ ಮನಸ್ಸಲ್ಲಿ ಆಸೆಯ ಆಕಾಂಕ್ಷೆಗಳಿದ್ದರೂ ಅದನ್ನು ಈಡೇರಿಸ್ಕೊಳ್ಳೋಕ್ಕಾಗದಂಥ ರೀತಿಯಲ್ಲಿ ಇರ್ತೀರಿ. ಕೆಲವಷ್ಟು ಜನಕ್ಕೆ ಮಾತ್ರ ನೀವು ಅಂದುಕೊಳ್ಳದಿದ್ದರೂ ನಿಮ್ಮಲ್ಲಿ ಕೆಲಸ ಕಾರ್ಯಗಳ ಕಾರ್ಯಸಿದ್ಧಿಯಾಗಿ ಸಂತೋಷದಿಂದ ಕಳೆಯುವಂತಹ ಕಾಲ ಇವತ್ತು ಖಂಡಿತ ಎದುರಾಗುತ್ತೆ. ಕಾರಣ ಇವತ್ತಿನ ಗ್ರಹಸ್ಥಿತಿಗಳು, ಜೊತೆಗೆ ನಿಮ್ಮ ಪೂರ್ವಾರ್ಜಿತ ಅಂತ ಹೇಳ್ತಾರಲ್ಲ, ಅದಕ್ಕೆ ಹೇಳೋದು ಪೂರ್ವಾರ್ಜಿತ ಪ್ರಾರಬ್ಧ ಕರ್ಮ ಅಂತ ಒಂದಿದೆ. ಅಂದರೆ ನಮಗೆ ಶಕ್ತಿ ಇದ್ದಾಗ ನಾವು ಒಳ್ಳೆಯದನ್ನ ಮತ್ತು 4 ಜನಕ್ಕೆ ಒಳ್ಳೆಯ ಬದುಕು ಕಾಣುವಂಥ ರೀತಿಯಲ್ಲಿ ನಾವು ಆಲೋಚನೆ ಮಾಡಿದ್ರೆ ಅದರ ಫಲಾಫಲಗಳು ಸಾಕಷ್ಟು ಇರುತ್ತೆ. ಅದನ್ನು ಹೊರತುಪಡಿಸಿ ಯಾವಾಗಲೂ ಒಂದೇ ನಡೆದುಕೊಂಡು ಹೋಗುತ್ತೆ, ಒಂದೇ ದಾರಿಯಲ್ಲೇ ಇದ್ದೇನೆ ಅಂದರೆ ಅದು ಸಾಧ್ಯವೇ ಇಲ್ಲ. ಹಾಗಾಗಿ ನಮ್ಮ ಕೈ ನಡೆಯುವಾಗ ನಮ್ಮಲ್ಲಿ ಒಂದು ಅಧಿಕಾರ ಇರುವಾಗ, ಅಥವಾ ದೇವರು ನಮಗೇನೋ ಒಂದಿಷ್ಟು ಸ್ಥಿತಿಗತಿಗಳನ್ನು ಕೊಟ್ಟಿದ್ದಾಗ 4 ಒಳ್ಳೆಯ ಕೆಲಸಗಳನ್ನು ಮಾಡಿದ್ರೆ ಅದು ಯಾವತ್ತೋ ನಮ್ಮನ್ನು ಕಾಪಾಡುತ್ತೆ ಅನ್ನಲಿಕ್ಕೆ ಇಂತಹ ದಿನಗಳು ನಿಮ್ಮನ್ನು ಕೈ ಹಿಡಿಯುತ್ತೆ. ಒಳ್ಳೆಯದಾಗಲಿ. ವೃಷಭ ಲಗ್ನದಲ್ಲಿರ್ತಕ್ಕಂಥವರು ಇವತ್ತಿನ ದಿವಸ ಪ್ರಾರಂಭಿಕ ಹಂತದಲ್ಲೇ ಸ್ವಲ್ಪ ಮಂದಗತಿಯಲ್ಲಿ ಸಾಗೋದ್ರಿಂದ ಯಾವ ಕೆಲಸವನ್ನು ಕೈಗೆತ್ತಿಕೊಳ್ಳೋದಕ್ಕೂ ಆಗದಿರ ಇದ್ದೀರಿ. ಯಾವುದ್ರ ಬಗ್ಗೆನೂ ಚಿಂತನೆ ಮಾಡೋದಕ್ಕಾಗೋದಿಲ್ಲ. ಯಾವುದೇ ಒಂದು ಫಲಾಫಲಗಳ ಬಗ್ಗೆ ಆಲೋಚನೆ ಮಾಡಲಿಕ್ಕೂ ಮನಸ್ಸೊಪ್ಪೋದಿಲ್ಲ. ಒಂಥರ ಬಲವಂತ ಮಾಗಸ್ನಾನ, ಮನೆಯಿಂದ ಆಚೆ ಹೊರಡಬೇಕು, ಬಲವಂತ ಮಾಗಸ್ನಾನ, ಉದ್ಯೋಗಕ್ಕೆ ಹೊರಡಬೇಕು, ಉದ್ಯೋಗದಲ್ಲಿ ಕೂತ್ಕೊಳ್ಬೇಕು, ಅಲ್ಲೇನಾದ್ರು ಒಂದು ಕೆಲಸ ಕಾರ್ಯ ಕೈಗೆತ್ಕೋಬೇಕು, ಅದನ್ನು ಮಾಡ್ಲಿಕ್ಕೆ ಆಗದಂಥ ರೀತಿಯಲ್ಲಿ ಇರ್ತೀರಿ. ಒಂದಷ್ಟು ಜನಕ್ಕೆ ಮನಸ್ಸು ಒಪ್ಪೋದಿಲ್ಲ, ಆದರೂ ಬಲವಂತ ಮಾಗಸ್ನಾನ, ಏನೋ ಒಂದು ಮಾಡಬೇಕು, ನೋಡೋಣ, ಆದರೆ ಹೋಗೋಣ, ಇಲ್ಲಾಂದ್ರೆ ಬಿಡೋಣ, ಈ ಥರ ಮಂಡಧೈರ್ಯ. ಆದರೆ ನಿಮ್ಮಿಂದ, ನೀವು ಮಾಡುವ ಕೆಲಸದಿಂದ ಇನ್ನೊಬ್ಬರ ಜೀವನಕ್ಕೆ ಬೆಳಕಾಗತ್ತೆ, ಇನ್ನೊಬ್ಬರ ಬದುಕಲ್ಲದು ಬೆಳಕಾಗತ್ತೆ ಅಂದರೆ ಅದಕ್ಕೆ ಶ್ರಮಿಸಲೇಬೇಕು. ಈಗ ಆಫೀಸುಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ಆಫೀಸುಗಳು ಫೈಲ್ ಸೈನ್ ಆಗುವಂಥದ್ದು, ಅಥವಾ ಯಾವುದೋ ಒಂದಕ್ಕೆ ಅಪ್ರೂವಲ್ ಕೊಡ್ತಕ್ಕಂಥದ್ದು, ಅಥವಾ ಯಾರೋ ನಿಮ್ಮ ಮುಂದೆ ಒಂದು ಅಪ್ಲಿಕೇಶನ್ ಹಾಕೊಂಡಿದ್ದಾರೆ, ಅದು ನೀವು ಸ್ಯಾಂಕ್ಷನ್ ಮಾಡ್ಕೊಡ್ಬೇಕಾಗಿರ್ತಕ್ಕಂಥದ್ದು. ಇಂತಹ ಪರಿಸ್ಥಿತಿಯವರು ನೀವು ನೆಗ್ಲಿಜೆನ್ಸಿ ಮಾಡಿ, ನಿಮಗೆ ಮನಸ್ಸಿಲ್ಲ ಅಂತ ಹೇಳಿ ನೀವು ಮನೇಲಿ ಕೂತ್ಕೊಂಡು ರಜಾ ಹಾಕೊಂಡ್ಬಿಟ್ರೆ, ಅಥವಾ ಇವತ್ತು ಮಾಡೋ ಕೆಲಸನ ಬಿಟ್ಟು ಇನ್ನೆಲ್ಲೋ ಹೊರಟು ನಿಂತ್ಕೊಂಡ್ರೆ, ಅಲ್ಲಿ ನಿಮಗಾಗಿ ಕಾತುರತೆಯಿಂದ ಕಾಯ್ತಿರ್ತಕ್ಕಂಥ ಮನಸ್ಸುಗಳು ಸಾಕಷ್ಟು ಇರುತ್ತೆ. ಅವರಷ್ಟೂ ಜನದ ಶಾಪ ಪುನಃ ನಿಮ್ಮ ಮೇಲೆ ಬೀಳುತ್ತೆ. ಅದಕ್ಕಾಗಿ ನಮ್ಮ ಕಾಯಕಕ್ಕೆ ಲೋಪ ಬರಬಾರ್ದು. ದೇಹಕ್ಕೂ ಮನಸ್ಸಿಗೂ, ದೇಹದಲ್ಲಾಗುವಂತಹ ನೋವುಗಳಿಗೆ ಸ್ವಲ್ಪ ನಾವು ಫುಲ್ ಸ್ಟಾಪ್ ಕೊಟ್ಟು, ನಮ್ಮ ಮನಸ್ಸಿಂದ ನಾವು ಮಾಡಬೇಕಾದ ಕರ್ತವ್ಯವನ್ನು ನಾವು ಮಾಡಲೇಬೇಕು. ಅದು ಮಾಡಿದ್ರೆ ಕನಿಷ್ಠ ಪಕ್ಷ ನಾವೆಲ್ಲರನ್ನೂ ತೃಪ್ತಿಪಡಿಸೋಕೆ ಆಗದಿದ್ರು ಒಂದಷ್ಟು ಜನಕ್ಕಾದರೂ ಆ ತೃಪ್ತಿ ಸಿಕ್ಕೇ ಸಿಗುತ್ತೆ. ಅದರಿಂದ ಅವ್ರು ಒಳ್ಳೇದಾಗಲಿ ಅಂದರೆ ನಮಗೆ ಒಳ್ಳೇದಾಗೇ ಆಗುತ್ತೆ. ಈ ಚಿಂತನೆಯಲ್ಲಿ ವೃಷಭ ರಾಶಿಯವರು ಇವತ್ತು ಹೆಜ್ಜೆ ಹಾಕಬೇಕು. ಒಳ್ಳೇದಾಗಲಿ, ಶುಭವಾಗಲಿ. ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತು ಆರೋಗ್ಯ, ವ್ಯವಹಾರ, ಕೆಲಸ ಕಾರ್ಯಗಳು ಒಂದಷ್ಟು ಮಟ್ಟಿಗೆ ಮಧ್ಯಾಹ್ನ 12 ಗಂಟೆವರೆಗೂ ಸ್ವಲ್ಪ ಮಂದಗತಿ ಅಂತ ಹೇಳ್ಬೋದು. 12 ಗಂಟೆ ನಂತರ ನೀವು ಅಂದುಕೊಂಡಿದ್ದಕ್ಕಿಂತ ಬಹಳ ವೇಗವಾಗಿ ನಿಮ್ಮ ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತಿನ ನಿಮ್ಮ ಕೆಲಸ, ನಿಮ್ಮ ಉದ್ಯೋಗದಲ್ಲಿ ಒಂದು ಪ್ರಗತಿ ಇದೆ, ಒಂದು ಹೆಚ್ಚಿನ ಫಲವಿದೆ. ಹಾಗೆ ಲಕ್ಷ್ಮೀನಾರಾಯಣರ ಪ್ರಾರ್ಥನೆ ಮಾಡೋದ್ರಿಂದ, ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಆತ್ಮಿಕ ಶಕ್ತಿ ದೇವತೆಯ ಉಪಾಸನೆ ನಡೆಸೋದ್ರಿಂದ ಮತ್ತಷ್ಟು ಲಾಭವನ್ನು ತಂದುಕೊಳ್ಬೋದು. ಇವತ್ತು ಒಂದಷ್ಟು ಜನಕ್ಕೆ ಮಾತ್ರ ತುಂಬ ಮೈಕೈ ನೋವು, ತಲೆನೋವು ಅಥವಾ ಆರೋಗ್ಯ ಸರಿಯಿಲ್ಲದಿರತಕ್ಕಂಥದ್ದು ಇರ್ಬೋದು. ಅಂದರೆ ಅದರಲ್ಲಿ ಹೆಣ್ಮಕ್ಳಾಗ್ಬೋದು, ಗಂಡು ಮಕ್ಕಳಾಗ್ಬೋದು. ಆದರೆ ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತಿನ ದಿವಸ ಸಾಧ್ಯವಾದರೆ ಒಂದು 4 ತುಳಸಿ ದಳವನ್ನು ತಂದು ವಿಷ್ಣು ಪಾದದ ಮೇಲಿಟ್ಟು ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ನಿಮ್ಮ ಕುಲದೇವರನ್ನ ಆರಾಧನೆ ಮಾಡ್ತಕ್ಕಂಥದ್ದು, ಎಲ್ಲಾದರೂ ಒಂದು ದೇವಾಲಯಕ್ಕೆ ಹೋಗಿ ಒಂದಷ್ಟು ಹೆಸರು ಕಾಳು ಅಥವಾ ಹಸಿರು ಬಟ್ಟೆ ಅಥವಾ ಒಂದಷ್ಟು ತುಳಸಿ ಇಂತಹದ್ದನ್ನು ಕೊಟ್ಟು ಪ್ರಾರ್ಥನೆ ಮಾಡಿದ್ರೂ ತುಂಬ ಅನುಕೂಲವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಯಾವುದೇ ಕೆಲಸ ಮಾಡಬೇಕಾದ್ರೂ ಒಳ್ಳೆ ಮನಸ್ಸಿನಿಂದ ಮಾಡಿ ಅದರ ಫಲಾಫಲಗಳನ್ನು ಸಾಕಷ್ಟು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ
ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ ಇರುತ್ತೆ. ಮನಸ್ಸು ನೆಮ್ಮದಿ ಇರೋದಿಲ್ಲ, ಚಂಚಲತೆ ಇದೆ. ಬುಧವಾರದ ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡ್ತಾ ಮಾಡೋ ಕೆಲಸದಲ್ಲಿ ಹೆಚ್ಚಿನ ಯಶಸ್ಸನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೂ ನಿಮ್ಮ ಕುಲದೇವರನ್ನ ಪ್ರಾರ್ಥನೆ ಮಾಡಿ. ಕುಲದೇವರ ಅನುಗ್ರಹದಿಂದ ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಒಂದಷ್ಟು ಲಾಭ ಸಿಗಲಿ. ಹಾಗೆ ಇವತ್ತಿನ ದಿವಸ ನಮ್ಮ ಮಕ್ಕಳು ಸ್ವಲ್ಪ ಮೌನದಲ್ಲಿರ್ತಕ್ಕಂಥದ್ದು ಬಹಳ ಉತ್ತಮ. ಯಾಕೆ ಅಂದರೆ ಇವತ್ತು ನಿಮಗೆ ಅರಿವಿಲ್ಲದಂಥ ರೀತಿಯಲ್ಲೇ ನಿಮ್ಮ ಮಾತಾಡಿ ನಿಷ್ಠುರಕ್ಕೊಳಗಾಗ್ತೀರಿ. ಅಂದರೆ ನೀವು ಸಮಾಧಾನವಾಗಿದ್ದರು ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ಮಾತು, ಅಂದರೆ ನಿಮ್ಮ ಮನದಾಳದ ಮಾತು ನಿಮಗೆ ಸರಿ ಅನಿಸಬಹುದು, ಆದರೆ ಕೇಳಿಸ್ಕೊಳ್ತಕ್ಕಂಥವ್ರಿಗಲ್ಲ. ಹಾಗಾಗಿ ಆಡುವ ಪ್ರತಿ ಮಾತು, ಅದರಲ್ಲೂ ಹೆಣ್ಣು ಮಕ್ಕಳು ಸ್ವಲ್ಪ ಜೋಪಾನವಾಗಿ ಮಾತಾಡಿ, ದುಡುಕಿ ಮಾತಾಡಬೇಡಿ, ಏನೋ ಸಮಸ್ಯೆ ಮಾಡ್ಕೋಬೇಡಿ, ಇಲ್ಲದ ತೊಂದರೆ ತಂದುಕೊಳ್ಬೇಡಿ. ಆದಷ್ಟು ಎಚ್ಚರಿಕೆಯ ನಡೆ ಇರಲಿ. ಒಳ್ಳೆಯದಾಗಲಿ. ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತು ಯಾರೊಬ್ಬರ ಉಪದೇಶ ಬೇಡ, ಯಾರೊಬ್ಬರ ಮಾರ್ಗದರ್ಶನವೂ ಬೇಡ. ಅಂದರೆ ಭಗವಂತ ನಿಮಗೇನು ತಲೆಯಲ್ಲಿ ಕೊಟ್ಟಿದ್ದಾನೆ ವಿದ್ಯೆಯನ್ನು, ಆ ವಿದ್ಯೆ ಆ ವಿದ್ವತ್ತಿನಿಂದ ಒಳ್ಳೆ ಬೆಳಕನ್ನು ಕಾಣ್ತೀರಿ. ಇವತ್ತು ಅಂದುಕೊಂಡಷ್ಟು ಲಾಭವನ್ನೇ ಗಳಿಸ್ತೀರಿ. ಇವತ್ತು ಏನೇನೆಲ್ಲ ಸಾಧ್ಯವಾಗುತ್ತೋ ಆಯಾ ಕೆಲಸಗಳನ್ನು ಮಾಡಿ ಮುಗಿಸಿ. ಸಾಧ್ಯವಾದರೆ ಇವತ್ತು ಮತ್ತೊಬ್ಬರ ಐಡಿಯಾ ನಿಮಗೆ ಬೇಡ, ನಿಮ್ಮ ಐಡಿಯಾದಿಂದ 4 ಜನಕ್ಕೆ ಬೆಳಕಾಗದೆ. ಒಂದು ಪುಣ್ಯಕ್ಷೇತ್ರ ದರ್ಶನ ಮಾಡೋದು, ವಿಷ್ಣು ಆಲಯಕ್ಕೆ ಹೋಗಿ ಬರೋದು, ಹಾಗೆ ವಯಸ್ಸಾಗಿರ್ತಕ್ಕಂಥ ಹಿರಿಯರು ಹೇಳುವಂಥ ಮಾತನ್ನು ಆಲಿಸೋದು, ಅನುಭವಸ್ಥರ ಮಾತು ಇವತ್ತು ನಿಮ್ಮ ಜೀವನಕ್ಕೆ ಬಹಳ ಮುಖ್ಯ. ವಿದ್ಯೆ ಜ್ಞಾನ, ನಿಮ್ಮೊಳಗಿರುವಂಥ ವಿದ್ವತ್ತು, ಇನ್ನಷ್ಟು ವಿದ್ಯೆಯನ್ನು ಸಂಪಾದನೆ ಮಾಡಿ ಏನೋ ಸಾಧನೆ ಮಾಡ್ತೀನಿ ಅನ್ನೋದಕ್ಕಿಂತ ಅನುಭವಸ್ಥರ ಮಾತನ್ನು ಕೇಳಿದ್ರೆ ಅವರ ಅನುಭವದ ಮುಂದೆ ಇವತ್ತಿನ ಲಾಭವನ್ನು ಜಾಸ್ತಿ ಸಿದ್ಧಪಡಿಸ್ಕೊಳ್ತೀರಿ. ಇದ್ರ ಜೊತೆಗೆ ಒಂದಷ್ಟು ಇವತ್ತು ಆರೋಗ್ಯದ ಕಡೆನೂ ಗಮನ ಕೊಡಬೇಕು. ಹಾಗೆ ಇವತ್ತು ಸಾಧ್ಯವಾದರೆ 4ರಿಂದ 6 ಗಂಟೆ, ಸಂಧ್ಯಾಕಾಲದ 4ರಿಂದ 6 ಗಂಟೆ ಈ ಸಮಯದಲ್ಲಿ ದೂರಭಾರ ಪ್ರಯಾಣ ಬೇಡ, ವ್ಯಾಜ್ಯಗಳು ಬೇಡ, ಗಲಾಟೆ ಮಾಡ್ಕೊಳ್ತಕ್ಕಂಥದ್ದು ಬೇಡ. ಆದಷ್ಟು ತಲೆ ಬಗ್ಸಿ ಒಳ್ಳೆ ಮನಸ್ಸಿನಿಂದ ಹಸನ್ಮುಖಿಯಾಗಿ ನಗನಗ್ತಾ ಬರ್ತಕ್ಕಂಥದ್ದು ಏನೇ ಆದರೂ ಇನ್ನೊಂದು 2 ಅವರ್ ಮಾತ್ರ ಈ ಸಮಸ್ಯೆ ಅಂತ ಮೊದಲೇ ತೀರ್ಮಾನ ಮಾಡಿಕೊಂಡು ಧೈರ್ಯವಾಗಿರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಕನ್ಯಾ ರಾಶಿ ಕನ್ಯಾ ಲಗ್ನ. ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತು ಚಂದ್ರ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ದೂರಭಾರ ಪ್ರಯಾಣದ ಬಗ್ಗೆ ಆಲೋಚನೆ ಮಾಡ್ತಿರ್ತೀರಿ. ವ್ಯಾಪಾರ ವ್ಯವಹಾರಗಳನ್ನು ಅಭಿವೃದ್ಧಿಪಡಿಸ್ಕೊಳ್ಬೇಕು ಅಂತಿರ್ತೀರಿ. ಮಾಡೋ ಕೆಲಸದಲ್ಲಿ ಏನಾದ್ರು ಒಂದು ಬದಲಾವಣೆ ತಂದುಕೊಂಡು ಮತ್ತಷ್ಟು ಸ್ಥಿತಿಗತಿಗಳನ್ನು ಹೆಚ್ಚು ಬಲಪಡಿಸ್ಕೊಳ್ಬೇಕು ಎಂಬತಕ್ಕಂಥ ಆಲೋಚನೆ ಇರ್ತೀರಿ. ಹಾಗಾಗಿ ಇವತ್ತಿನ ದಿವಸ ನಿಮ್ಮ ಚಿಂತನೆ ಚೆನ್ನಾಗಿದೆ, ನಿಮ್ಮ ಆಲೋಚನೆ ಚೆನ್ನಾಗಿದೆ. ಹಾಗೆ ಯಾವುದೇ ಕೆಲಸ ಮಾಡಬೇಕಾದ್ರೂ ಅದರ ಪೂರ್ವಭಾವಿಯಾಗಿ ಒಂದಷ್ಟು ಎಚ್ಚರಿಕೆಗಳು ಬೇಕು. ಆ ಎಚ್ಚರಿಕೆಯನ್ನು ಸಿದ್ಧಿಪಡಿಸ್ಕೊಂಡು ಸರಿಯಾದ ಮಾರ್ಗದಲ್ಲಿ ಒಳ್ಳೆ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಅದೃಷ್ಟ ಇರತಕ್ಕಂಥ ದಿನ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ನಿಮ್ಮ ಮನಸ್ಸು ಒಪ್ಪದಿರತಕ್ಕಂಥ ಕೆಲಸದ ಕಡೆ ಗಮನ ಕೊಡ್ತಾ ಇರ್ತೀರಿ. ಮನೆಯಲ್ಲಿರ್ತಕ್ಕಂಥ ಹಿರಿಯರು, ನಿಮ್ಮ ಮೇಲಧಿಕಾರಿಗಳು, ನಿಮ್ಮ ಜೊತೆಗಿರ್ತಕ್ಕಂಥ ಸಹಪಾಠಿಗಳು ಅವರು ಹೇಳುವ ಮಾತನ್ನು ಸ್ವಲ್ಪ ಆಲಿಸಿದ್ರೆ ಕನ್ಯಾ ರಾಶಿಯವರು ಖಂಡಿತ ಒಳಿತನ್ನೇ ಕಾಣ್ತೀರಿ. ಕನ್ಯಾ ರಾಶಿಯವರು ಬಹಳ ದೂರ ಪ್ರಯಾಣದ ಬಗ್ಗೆ ಚಿಂತನೆ ಮಾಡ್ತಿರ್ತೀರಿ. ಒಂದಷ್ಟು ಜನದ ಅದೃಷ್ಟ ವಿದೇಶ ಪ್ರಯಾಣಕ್ಕೆ ಹೊರಡತಕ್ಕಂಥದ್ದು, ಒಂದಷ್ಟು ಜನಕ್ಕೆ ಹೊಸದಾಗಿ ಉದ್ಯೋಗವನ್ನು ಪ್ರಾರಂಭ ಮಾಡತಕ್ಕಂಥದ್ದು, ಒಂದಷ್ಟು ಜನ ಅಂತೂ ಇರ್ತಕ್ಕಂಥ ಉದ್ಯೋಗದ ಜೊತೆಗೆ ಇನ್ನಷ್ಟು ಏನಾದ್ರು ಬಲವಾದಂಥ ಉದ್ಯೋಗವನ್ನು ಮಾಡಿ ಹೆಚ್ಚಿನ ಆರ್ಥಿಕ ಪರಿಸ್ಥಿತಿಯನ್ನು ಅಭಿವೃದ್ಧಿಪಡಿಸ್ಕೊಳ್ತೀರಿ. ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ಸಿದ್ಧಿಪಡಿಸಿಕೊಳ್ಳುವಂಥ ಯೋಗ ಫಲ ಇರತಕ್ಕಂಥದ್ದು ಕನ್ಯಾ ರಾಶಿಯವರಿಗೆ. ತುಲಾರಾಶಿ ತುಲಾಲಗ್ನ. ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ಕೊಳ್ತೀರಿ. ಪ್ರಯಾಣ ಕಾಲದಲ್ಲಿ ಬರ್ತಕ್ಕಂಥ ತೊಂದರೆ ತಾಪತ್ರೆಗಳನ್ನು ನಿಭಾಯಿಸ್ಕೊಳ್ತೀರಿ. ಯಾರು ಏನೇ ಮಾತಾಡಿದ್ರೂ ಅದಕ್ಕೆ ಸೂಕ್ತವಾದಂಥ ಸರಿಯಾದ ಉತ್ತರವನ್ನೇ ಕೊಡ್ತೀರಿ. ಇವತ್ತಿನ ದಿವಸ ಅಂತೂ ಯಾರ ಮಾತಿಗೂ ತಲೆ ಬಗ್ಗಿಸ್ಬೇಕಾದ್ದಿಲ್ಲ. ನಿಮ್ಮ ಮನಸ್ಸು, ನಿಮ್ಮ ಆಲೋಚನೆ ಏನು ಬರುತ್ತೋ ಅದನ್ನು ಹೆಚ್ಚು ಲಾಭದಲ್ಲಿ ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಸಾಧ್ಯವಾದಷ್ಟು ಮಧ್ಯಾಹ್ನ 12ರಿಂದ 4ರವರೆಗೂ, 12ರಿಂದ 4ರ ಮಧ್ಯದಲ್ಲಿ ನಿಮ್ಮ ಮನಸ್ಸು ಒಪ್ಪುವಂಥ ರೀತಿ, ನಿಮ್ಮ ಹೆಚ್ಚಿನ ಲಾಭವನ್ನು, ಆರ್ಥಿಕ ಪರಿಸ್ಥಿತಿಯನ್ನು ಅಭಿವೃದ್ಧಿಪಡಿಸಿಕೊಳ್ಳುವಂಥ ರೀತಿ, ನಿಮ್ಮ ಉದ್ಯೋಗದಲ್ಲಿ ಮತ್ತಷ್ಟು ಪ್ರಗತಿಯನ್ನೂ ಕಾಣ್ತೀರಿ. ಹಾಗೆ ಅಪರೂಪವಾದಂತಹ, ವಿಶೇಷವಾದಂತಹ ಅಥವಾ ನಿಮ್ಮ ಹಿತವನ್ನು ಬಯಸ್ತಕ್ಕಂಥ, ನಿಮ್ಮ ಹಿತೈಷಿಗಳಾಗಿ ಬರ್ತಕ್ಕಂಥವ್ರನ್ನು ಸಹಿತ ಗೌರವಿಸಿ ಅವರಿಂದ ಸಲಹೆ ಸೂತ್ರಗಳನ್ನು ಇವತ್ತು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತು ಸ್ವಲ್ಪ ಕೆಲಸ ಕಾರ್ಯಗಳಲ್ಲಿ ಅಡ್ಡಿ ಆತಂಕ ಇರಬಹುದು. ಮನಸ್ಸು ಒಪ್ಪದಿರತಕ್ಕಂಥ ಕೆಲಸಗಳನ್ನು ಮಾಡ್ಬೋದು. ವೃತ್ತಿಯಲ್ಲಿ ಅಭಿವೃದ್ಧಿ ತಂದುಕೊಳ್ಬೇಕಾದ ನೀವು ವೃತ್ತಿಯಲ್ಲಿ ಅಭಿವೃದ್ಧಿ ತರಲಿಕ್ಕೆ ಆಗದಿರೇ ಇರಬಹುದು. ಒಂದಷ್ಟು ಮನಸ್ಸಲ್ಲಿ ಬರ್ತಕ್ಕಂತಹ ಉದ್ವೇಗತನ, ಮನಸ್ಸಲ್ಲಿರ್ತಕ್ಕಂಥ ನೋವುಗಳು ಯಾರೊಬ್ಬರೊಂದಿಗೂ ಹೇಳ್ಕೊಳಕ್ಕಾಗ್ದಿರ ಆಂತರಿಕವಾಗಿ ನೋವು ಪಡುವಂಥ ಪರಿಸ್ಥಿತಿ ಎದುರಾಗ್ಬಿಡುತ್ತೆ. ಹಾಗೆ ಕೆಲವಷ್ಟು ವಸ್ತುಗಳನ್ನು ಮತ್ತೊಬ್ಬರು ಕೊಟ್ಟು ಆ ವಸ್ತುಗಳನ್ನು ಸರಿಯಾದ ಸಮಯಕ್ಕೆ ವಾಪಸ್ ತಗೊಳ್ಳೋಕ್ಕಾಗ್ದಿರ ನೋವು ಪಡುವಂಥ ಪರಿಸ್ಥಿತಿನೂ ಎದುರಾಗ್ಬಿಡುತ್ತೆ. ಏನೇ ಆದರೂ ಮನಸ್ಸು ಒಪ್ಪದಿರತಕ್ಕಂಥ ಕಡೆ ನೀವು ಮನಸ್ಸು ಒಪ್ಪೋದಕ್ಕಾಗೋದಿಲ್ಲ. ಆದರೆ ಇವತ್ತಿನ ದಿವಸ ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಇದೆ. ಸಾಧ್ಯವಾದರೆ 1 ಚಿಟಿಕೆಯಷ್ಟು ಉದ್ದಿನಬೇಳೆ, 1 ಚಿಟಿಕೆಯಷ್ಟು ಹೆಸರು ಕಾಳು, ಉದ್ದು ಮತ್ತು ಹೆಸರು ಏಕಕಾಲದಲ್ಲಿ ದೃಷ್ಟಿ ತೆಗೆದು ಆಚೆ ಹಾಕೋದ್ರಿಂದ
ವೃಶ್ಚಿಕ ರಾಶಿಯಲ್ಲಿ ಬಂದೊದಗುವಂಥ ಸಮಸ್ಯೆಗಳಿಗೆ ಒಂದು ಸೂಕ್ತ ಪರಿಹಾರವನ್ನ ತಾವು ಕಂಡುಕೊಳ್ತೀರಿ. ಒಳ್ಳೆಯದಾಗ್ಲಿ, ಶುಭವಾಗಲಿ. ಧನುರಾಶಿ ಧನುಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತೆ ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಬುಧನ ಅನುಗ್ರಹ ಇದೆ. ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಧನುರಾಶಿಯವರಿಗೆ ಒಳ್ಳೆ ಮನಸ್ಸಿನಿಂದ ತಾವು ಮಾಡುವ ಪ್ರತಿ ಕಾಯಕವು ಹೆಚ್ಚು ಫಲವನ್ನ ಕೊಡುತ್ತೆ. ಧನುಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತು ಒಂದಷ್ಟು ಕಾಲ ಅಂದ್ರೆ ಮಾತ್ರ ಮಧ್ಯಾಹ್ನ 2 ಗಂಟೆಯಿಂದ 4:20 2 ರಿಂದ 4:20 ಅಂತಹ ಒಂದು ಒಳ್ಳೆ ಕಾಲ ಅಲ್ಲ. ಈ ಸಮಯದಲ್ಲಿ ಒಂದಷ್ಟು ತೊಂದರೆ ತಾಪತ್ರಗಳಾಗುತ್ತೆ. ಮನಸ್ಸು ನೆಮ್ಮದಿಲ್ದಂಥ ರೀತಿಯಲ್ಲಿರುತ್ತೆ. ಅಧಿಕವಾದಂತಹ ಚಂಚಲತೆ ನಿಮ್ಮನ್ನ ಬಾಧಿಸುತ್ತೆ. ಸ್ವಲ್ಪ ಎಚ್ಚರಿಕೆ ಆಗಿರಬೇಕಾಗತ್ತೆ. ಹಾಗೆ ಇವತ್ತು ಧನುರಾಶಿಯಲ್ಲಿರ್ತಕ್ಕಂಥವ್ರು ಸಾಧ್ಯವಾದರೆ ಒಂದಚ್ಚು ಬೆಲ್ಲನೋ ಅಥವಾ ಸ್ವಲ್ಪ ಬೆಲ್ಲನೋ ಇರುವೆ ಗುಡುಗಾದ್ರೂ ಹಾಕಿ, ಅಥವಾ ಆಂಜನೇಯ ಸ್ವಾಮಿ ದೇವಸ್ಥಾನದ ಹತ್ರ ತೆಗೆದುಕೊಂಡೋಗಿ ಒಂದು ದೀಪನಾದರೂ ಹಚ್ಚಿ, ಒಂದು ಬೆಲ್ಲದ ಹಚ್ಚಿನ ಮೇಲೆ ಒಂದು ತುಪ್ಪದ ದೀಪವನ್ನು ಹಚ್ಚಿ ನಮಸ್ಕಾರ ಮಾಡತಕ್ಕಂಥದ್ದು ಬಹಳ ಶ್ರೇಯಸ್ಸು. ಇದರಿಂದ ಒಳ್ಳೆ ಯಶಸ್ಸನ್ನ ಸಿದ್ಧಿಪಡಿಸ್ಕೊಳ್ತೀರಿ. ಏನೇ ಮಾಡಬೇಕಾದ್ರೂ ಒಳ್ಳೆ ಮನಸ್ಸಿನಿಂದ ಮಾಡಿದ್ರೆ ಅದರ ಫಲಗಳು ಸಾಕಷ್ಟಾಗತ್ತೆ. ಒಳ್ಳೆಯದಾಗ್ಲಿ, ಶುಭವಾಗಲಿ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದಲೇ ಸಾಕಷ್ಟು ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಏನೇ ಕಾಯಕವನ್ನ ಕೆಲಸವನ್ನ ಮಾಡಬೇಕಾದ್ರೂ ಒಳ್ಳೆ ಮನಸ್ಸಿನಿಂದ ಮಾಡಿದ್ರೆ ಅದರ ಫಲಗಳು ಸಾಕಷ್ಟು. ಹಾಗೆ ತಾಯಿ ದುರ್ಗಾಪರಮೇಶ್ವರಿಯನ್ನ ಪ್ರಾರ್ಥನೆ ಮಾಡಿ ದುಃಖಗಳಿಂದ ದೂರ ಇರಿ. ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ನೋವನ್ನು ದೂರ ಮಾಡ್ಕೊಳ್ಳಿ. ಹಾಗೆ ಏನೇ ಕೆಲಸ ಮಾಡಬೇಕಾದ್ರೂ ಸ್ವಲ್ಪ ತಾಳ್ಮೆ ಸಮಾಧಾನದಿಂದ ವರ್ತನೆ ಮಾಡಿ. ಮಕರ ರಾಶಿಯಲ್ಲಿರ್ತಕ್ಕಂಥ ದುಡುಕಿ ತೀರ್ಮಾನ ತಂದುಕೊಳ್ಬೇಡಿ. ನಿಮ್ಮ ಮೂಗಿಂತುದಿಯಲ್ಲಿರ್ತಕ್ಕಂಥ ಕೋಪವನ್ನ, ನಿಮ್ಮ ಗದಾಪ್ರಹಾರವನ್ನ ಮತ್ತೊಬ್ಬರ ಮೇಲೆ ಬೀಸಿ ಇಲ್ಲದ ಸಮಸ್ಯೆನ ನೀವು ತಂದುಕೊಳ್ಬೇಡಿ. ಇವತ್ತು ತಾವು ತಾಳ್ಮೆಯಿಂದ ಇದ್ದು ಇನ್ನೊಬ್ಬರನ್ನೂ ಸಂತೋಷಪಡಿಸಿ ತಾವು ಸಂತೋಷವಾಗಿರುವಂಥದ್ದು ಬಹಳ ಉತ್ತಮ. ಮಕರ ರಾಶಿಯಲ್ಲಿರ್ತಕ್ಕಂಥವ್ರು, ಅದರಲ್ಲೂ ಹೆಣ್ಣು ಮಕ್ಕಳು ಮಾತ್ರ ಇವತ್ತು ಯಾರನ್ನೂ ನಿಂದನೆ ಮಾಡಬೇಡಿ, ಕೋಪ ಮಾಡ್ಕೋಬೇಡಿ. ಆದಷ್ಟು ಹಸನ್ಮುಖಿ ಆಗಿರಿ, ನಗನಗ್ತಾ ಇರಿ. ನಿಮ್ಮ ನಗುಮುಖ ಎಲ್ಲದಕ್ಕೂ ಉತ್ತರ ಸಿಗಲಿ. ಒಳ್ಳೆಯದಾಗಲಿ. ಕುಂಭರಾಶಿಯಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ, ಗುರುವಿನ ಅನುಗ್ರಹ ಜೊತೆಗೆ ಇವತ್ತಿನ ದಿವಸ ನಿಮ್ಮ ಜಾತಕದಲ್ಲಿರ್ತಕ್ಕಂಥ ದೋಷಗಳು ದೂರ ಆಗಿ ಶಾಂತಿ ಸಮಾಧಾನವಾಗಿ ಒಂದಷ್ಟು ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಮನಸ್ಸಲ್ಲಿರ್ತಕ್ಕಂತಹ ನೋವನ್ನು ದೂರ ಮಾಡ್ಕೊಳ್ತೀರಿ. ನಿಮ್ಮ ಮನಸ್ಸಲ್ಲಿ ಏನು ಸಂಕಲ್ಪ ಮಾಡ್ತೀರೋ ಆ ಸಂಕಲ್ಪವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಭಗವಂತ ಕೊಟ್ರೆ ಎಲ್ಲವೂ ಸಾಧ್ಯ, ಆತ ಕೊಡಬೇಕು. ಭಗವಂತನ ಅನುಗ್ರಹದಿಂದ ಮಾತ್ರ ಸಾಧ್ಯ ಆಗುವಂಥದ್ದು. ಹಾಗೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ನಿಮ್ಮದಾದ್ರಿಂದ ನೀವು ಯಾವುದಕ್ಕೂ ಹಂಚಬೇಕಾದ್ದಿಲ್ಲ. ಧೈರ್ಯದಿಂದ ಒಂದು ಹೆಜ್ಜೆ ಮುಂದೆ ಹಾಕಿ. ಹಾಗೆ ಮಾಡೋ ಕೆಲಸದಲ್ಲಿ ಏನಾದ್ರು ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಸರಿಸುಮಾರು ಮಧ್ಯಾಹ್ನ 11:12 3:22 ಈ ಮಧ್ಯದಲ್ಲಿ ಪ್ರಾಣಿ ಪಕ್ಷಿಗಳಿಗೂ ಗಿಡ ಮರಗಳಿಗೆ ನೀರು ಹಾಕುವಂಥದ್ದು ಅಥವಾ ಬಡಬಗ್ಗರಿಗೆ ಏನಾದ್ರು ಸಹಾಯ ಮಾಡುವಂಥದ್ದು, ಅಥವಾ ಈ ಸಮಯದಲ್ಲಿ ನಿಮ್ಮ ಚಿಂತನೆ 4 ಜನಕ್ಕೆ ಒಳ್ಳೇದಾಗ್ಲಿ ಅಂತ ನೀವು ಚಿಂತನೆ ಮಾಡ್ತಿರಲ್ಲ, ಅದು ಸಹಿತ ನಿಮಗೆ ಶ್ರೇಯಸ್ಸನ್ನು ಉಂಟು ಮಾಡುತ್ತೆ. ಒಳ್ಳೇದಾಗ್ಲಿ, ಶುಭವಾಗಲಿ. ಮೀನಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದಲೇ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅಂದುಕೊಂಡಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ವಿಷ್ಣು ಆಲಯಕ್ಕೆ ಹೋಗಿ ಬನ್ನಿ, ಅಥವಾ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಮಾತನ್ನು ಆಲಿಸಿ. ನಿಮ್ಮ ತಂದೆ ತಾಯಿ ಯಾವ ಮಾರ್ಗದರ್ಶನವನ್ನು ಕೊಡ್ತಾರೋ ಅದರಂತೆ ನಡೀರಿ. ಇವತ್ತು ಫಲಗಳು ತುಂಬಾ ಚೆನ್ನಾಗಿದೆ. ಅದಕ್ಕಿಂತ ಮುಖ್ಯವಾಗಿ ಹೊಸದಾಗಿ ಮಾಡುವ ಕೆಲಸ, ಇರ್ತಕ್ಕಂಥ ಕೆಲಸ, ಅಥವಾ ಈ ಕೆಲಸದಲ್ಲೇ ಏನಾದ್ರು ಲಾಭ ಕಾಣ್ತಕ್ಕಂಥದ್ದು, ಅಥವಾ ಸ್ವಂತ ಉದ್ಯೋಗ ಮಾಡ್ತಕ್ಕಂಥವ್ರಿಗೆ ಅಧಿಕವಾದಂತಹ ಲಾಭವನ್ನು ಗಳಿಸ್ತಕ್ಕಂಥದ್ದು ಅದೃಷ್ಟದ ಫಲ ಇವತ್ತು ಸಾಕಷ್ಟು ಇರೋದ್ರಿಂದ ಅದನ್ನು ಹೇಗೆ, ಯಾವಾಗ, ಯಾವ ಕ್ರಮದಲ್ಲಿ ತಗೊಳ್ಬೇಕು, ಹೇಗಿದ್ರೆ ಸರಿಯಾಗುತ್ತೆ ಅದೆಲ್ಲವನ್ನೂ ಸರಿಯಾದ ರೀತಿ ಚಿಂತನೆ ಮಾಡಿ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳಿ. ಒಳ್ಳೆಯದಾಗಲಿ, ಶುಭವಾಗಲಿ.